ಸರ್ ನಮ್ಮ ಹೆಸರು ಶೇಖರಪ್ಪ ಅಂತೇಳಿ ಭೀಮರಾವ್ IAS ಸರ್ನ ಡೈರೆಕ್ಟರ್ ನಿರ್ದೇಶಕರು. ನಾವು ಈ ಸುಮಾರು 4 ವರ್ಷಗಳಿಂದ ನಾವು ತರಬೇತಿ ಸಂಸ್ಥೆಯಲ್ಲಿ ಕೋಚಿಂಗ್ ಕೊಡ್ತಾ ಹೋಗ್ತೀವಿ. ಇದರಲ್ಲಿ 400 ಜನಕ್ಕೆ ಇಲ್ಲಿವರೆಗೆ 400 ಜನಕ್ಕೆ ನಾವು ಫ್ರೀಯಾಗಿ ಕೋಚಿಂಗ್ ಕೊಟ್ಟಿವಿ. ಅದರಲ್ಲಿ ಸುಮಾರು 20 ಜನ ಸರ್ಕಾರಿ ಸೇವೆಯಲ್ಲಿ ಆಯ್ಕೆ ಆಗಿದ್ದಾರೆ. ಒಬ್ಬರು ಸಬ್ ಇನ್ಸ್ಪೆಕ್ಟರ್ PS ಆಗಿದ್ದಾರೆ, ಇಬ್ಬರು SDA ಮತ್ತು ಇಬ್ಬರು FD ಆಗಿದ್ದಾರೆ, 4 ಜನ ಟೀಚರ್ಸ್ ಆಗಿದ್ದಾರೆ, 15 ಜನ ಪೊಲೀಸ್ ಕೆಲಸಗಳು ಸರ್ಕಾರಿ ಸೇವೆಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಹಾಗೆಯೇ ಈಗ ಮತ್ತೊಂದು ನಾವು CET ಒಂದು ಪರೀಕ್ಷೆ ಇರ್ತದೆ. ಅದರಲ್ಲಿ ಪ್ರಥಮ ಬಹುಮಾನ 15,000, ದ್ವಿತೀಯ ಬಹುಮಾನ 10,000, ತೃತೀಯ ಬಹುಮಾನ 5,000, ಉಳಿದ 10 ಜನಕ್ಕೆ ಸ್ಮರಣಿಕ ಬಹುಮಾನ ಕೊಟ್ಟು ಹೋಗ್ತೀವಿ. ಮತ್ತು ಇಲ್ಲಾಂದರೆ ಅದಕ್ಕೆ ಸ್ಪರ್ಧಾ ಪರೀಕ್ಷೆ ಬಂದ್ಬಿಟ್ಟಂತೆ ಪುಸ್ತಕಗಳನ್ನು ವಿತರಣೆ ಮಾಡ್ತಾ ಹೋಗ್ತೀವಿ. ಈ ರೀತಿ ಇರುತ್ತೆ. ಇದಕ್ಕೆ 28/12/2025 ಸರ್ಕಾರಿ ಬಾಲಕರ ಪ್ರೌಢಶಾಲೆ ಅಂಚೆ ಕಚೇರಿ ಹತ್ರ DCF ಹತ್ತಿರದಲ್ಲ ಆ ಶಾಲೆಯಲ್ಲಿ ಪರೀಕ್ಷೆ ಇರುತ್ತೆ. ಇದಕ್ಕೆ ಪರೀಕ್ಷೆ ನೋಂದಣಿ ದಿನ 18ನೇ ತಾರೀಕಿಂದ ಹಿಡಿದು 26ರವರೆಗೆ ಇರುತ್ತೆ. 18ರಿಂದ 26ರವರೆಗೆ ಕಾಲಾವಕಾಶ ಇರುತ್ತೆ. ಅಷ್ಟರೊಳಗೆ ನೀವು ನೋಂದಣಿ ಮಾಡಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇನ್ನು ಏನಂತಂದರೆ ನಮ್ಮ ಸಂಸ್ಥೆಗೆ ಭೇಟಿ ನೀಡ್ಬೋದು ಮತ್ತು ಫೋನ್ ಮುಖಾಂತರ ಸಂಪರ್ಕಿಸಿ ಅವ್ರು ನೋಂದಣಿ ಮಾಡಿಸ್ಕೊಳ್ಬೋದು. ಈ ರೀತಿ ಇರುತ್ತೆ. ತರಬೇತಿ ಸಂಸ್ಥೆಗೆ ಬಂದು ನೋಂದಣಿ ಮಾಡಿಸ್ಕೊಂಡು ಹೋಗ್ಬೋದು ಮತ್ತು ಫೋನ್ ಮುಖಾಂತರ ಫೋನ್ ಮಾಡಿ ನೋಂದಣಿ ಮಾಡಿಸೋಕ್ಕೆ ಅವಕಾಶ ಇರುತ್ತೆ. ಸರ್ ನಮ್ಮ ಸಂಸ್ಥೆಯಲ್ಲಿ ಭಾಳಷ್ಟು ಜನ ಸರ್ ಎಲ್ಲರೂ ಭಾಳಷ್ಟು ಪ್ರಬುದ್ಧ ಇರುವ ಒಂದು ಅಧ್ಯಾಪಕರು ಬರ್ತಾ ಹೋಗ್ತಾರೆ ಸರ್. ಹಾಗೆಯೇ ನಮ್ಮ ಸಂಸ್ಥೆಯಲ್ಲಿ ಇಲ್ಲಿವರೆಗೆ ನಾವೇನು 4 ವರ್ಷ ಮಾಡಿದಲ್ಲ, ಯಾವುದೇ ರೀತಿಯಲ್ಲಿ ಇನ್ನೊಬ್ಬರಲ್ಲಿ ಅಂತಲ್ಲ ದಾನ ಆ ರೀತಿಯಲ್ಲಿ ಡೊನೇಟ್ ತೊಗೊಳ್ಳೋದೇ ಮಾಡ್ತೀವಿ. ಪ್ರಥಮ ವರ್ಷ ನಾವು ಅತಿ ಶಿಕ್ಷಕರಾದರೆ ಗೆಸ್ಟ್ ಫ್ಯಾಕಲ್ಟಿಯಾಗಿ ಕೆಲಸ ಮಾಡ್ತೀವಿ. ನಾನು ನನ್ನ ಹೆಂಡತಿ ಆ ದುಡ್ಡಿನಿಂದ ಪ್ರಥಮ 2020ರಲ್ಲಿ ನಾವು ಫ್ರೀ ಕೋಚಿಂಗ್ ಕೊಟ್ಟಿವಿ. 2023ರಲ್ಲಿ ನಮ್ಮ ತಂದೆಯ ಹೊಲದಿಂದ ಅಂದರೆ ನಮ್ಮ ತಮ್ಮನವರು ಸಪೋರ್ಟಿಂದ ಮತ್ತು ನಮ್ಮ ತಂದೆಯ ಹೊಲದಿಂದ ಮೆಣಸಿಕಾಯಿ ಮಾರಿದ ದುಡ್ಡಿನಿಂದ 2023ರಲ್ಲಿ ನಾವು ಫ್ರೀ ಕೋಚಿಂಗ್ ಕೊಟ್ವಿ. 2024ರಲ್ಲಿ ನನ್ನ ಫ್ರೆಂಡ್ಸ್ ಸಹಕಾರದಿಂದ ಮತ್ತು ನಮ್ಮ ಕಮಲರತ್ನ ಬಂತೇಜ್ ಅಂತ ಒಬ್ಬರಿದ್ದಾರೆ, ನಮ್ಮ ದೇವರಾಜ್ ಸಾರು ಮತ್ತು ದುರ್ಗಪ್ಪ ಸಾರು ಇವ್ರ ಮುಖಾಂತರ. ಆಮೇಲೆ ನಮಗೆ ಒಂದು ಟೈಮ್ನಲ್ಲಿ ನಮ್ಮ ಮುಂಡಿನಾರ ಸರ್ ಇದ್ದಾರೆ ಲಿಡ್ಕರ್ ಅಧ್ಯಕ್ಷರು, ಅವ್ರಿಗೂ ನಮಗೆ ಸ್ವಲ್ಪ ಸಪೋರ್ಟನ್ನು ಮಾಡ್ತಾಯಿದ್ದಾರೆ. ಮುಂಡಿನಾರ ಆಗಲಿ ಮತ್ತು ಮಾರಾಯಣ ಇವರ ಸಪೋರ್ಟ್ದಿಂದ ಮುಖ್ಯವಾಗಿ ಕಮಲರತ್ನ ಬಂತೇಜ್ ಇವರೊಂದು ಸಹಕಾರದಿಂದ 2024ರಲ್ಲಿ ಕೋಚಿಂಗ್ ನಡೆಸ್ತೀವಿ. ಈ ವರ್ಷಗೂ ಅದೇ ರೀತಿಯಲ್ಲಿ ರನ್ನಿಂಗ್ ಮಾಡ್ತಾಯಿದ್ದೀವಿ ಸರ್. ಈಗ ಸರ್ ಇಲ್ಲಿವರೆಗೆ ನಾವು 400 ಜನಕ್ಕೆ ನಾವು ಫ್ರೀಯಾಗಿ ಕೋಚಿಂಗ್ ಕೊಟ್ಟಿದ್ದೀವಿ ಸರ್. 400 ಜನದಲ್ಲಿ 20 ಜನ ಸರ್ಕಾರಿ ಸೇವೆಯಲ್ಲಿ ಆಯ್ಕೆ ಆಗಿದ್ದಾರೆ. 20ಕ್ಕಿಂತ ಜಾಸ್ತಿ ಜನ ಸರ್ಕಾರಿ ಸೇವೆಯಲ್ಲಿ ಆಯ್ಕೆ ಆಗಿದ್ದಾರೆ ಸರ್. 20 ಜನ ಜಾಸ್ತಿ. ಹಾಗಾಗಿ ಈಗ ಸುಮಾರು ಜನ ನಮಗೆ ಅಂದರೆ ಅಕಸ್ಮಾತ್ ಸರ್ ನಮ್ಮ ಸಂಸ್ಥೆಗೆ ಯಾರಾದರೂ ಏನಾದರೂ ದೇಣಿ ನೀಡೋರು ಅಂತ ನಮ್ಮ ಸಂಸ್ಥೆ ಕೊಡ್ಬೋದು ಸರ್. ಯಾಕಂದರೆ ನಾವು ಇಲ್ಲಿವರೆಗೆ ಯಾರಿಗೆ ಬಾಯಿ ತೆಗೆದು ಕೇಳಿಲ್ಲ ಸಂಸ್ಥೆಯಿಂದ. ಅವ್ರ ಅಕಸ್ಮಾತ್ ಅವರು ಮನಸ್ಪೂರ್ವಕ ಒಪ್ಪಿ, ಯಾಕಂದರೆ ಫ್ರೀಯಾಗಿ ಕೊಡ್ತಿದ್ವಲ್ಲ, ಅವರಾಗಿ ಒಪ್ಪಿಗೆ ಕೊಟ್ಟರೆ ನಾವು ಅದಕ್ಕೆ ನಾವು ಅಡ್ಡಿ ಪಡಿಸಲ್ಲ ಸರ್. ಬಂದು ಅದಕ್ಕೆ ಸ್ವೀಕಾರ ಮಾಡ್ತಿರ್ತೀವಿ. ಅದು ಮಾತಾಡ್ತೀವಿ ಸರ್.